ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ನಾನು ನಿಮಗೆ ಒಂದು 3-4 ದಿನದ ವಿಡಿಯೋಗಳನ್ನು ಎಲ್ಲ ಒಟ್ಟು ಸೇರಿಸಿ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾಕೆ ಅಂತ ಯೋಚನೆ ಮಾಡಿದ್ರೆ ತುಂಬ ಬ್ಯುಸಿ ಇದ್ದೆ, ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡ್ಕೊಳ್ಳೋದಿತ್ತು. ಏನು ಅಂತ ಎಲ್ಲ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಯಾವುದನ್ನು ಮುಚ್ಚಿಡೋ ಪ್ರಶ್ನೆ ಇಲ್ಲ, ಎಲ್ಲನೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಏನೇನು ಮಾಡಿದೆ, ಏನೇನು ಕೆಲಸ ಇತ್ತು, ಏನು ಎತ್ತ, ಎಲ್ಲದಕ್ಕಾಗಿ ಕಾಯ್ತಾ ಇರಿ. ಮುಂದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗತ್ತೆ, ಆಯಿತಾ? ಅಂದರೆ ಒಂದೇ ದಿನ ಮಾಡುವಂಥ ಕೆಲಸ ಅಲ್ಲ, ಸುಮಾರು ದಿನ ಮಾಡುವಂಥ ಕೆಲಸಗಳೇ. ಹಾಗಾಗಿ 3-4 ದಿನದ ಕೆಲಸಗಳೆಲ್ಲ ಪೀಸ್ಗಳನ್ನು ಒಟ್ಟು ಸೇರಿಸಿ ನಿಮಗೆ ಒಂದು ವಿಡಿಯೋ ಮಾಡಿ ಕೊಡೋದು ಅಲ್ವಾ? ಒಂದೇ ದಿನ ಮಾಡುವಂಥದ್ದು, ಮಾತಾಡುವಂಥದ್ದು, ಒಂದು ಅಡುಗೆ ಮಾಡಿ ತೋರಿಸುವಂಥದ್ದು ಒಂದೇ ದಿವಸದಲ್ಲಿ ಮಾಡಿ ಹಾಕ್ಬೋದು. ಇದು ಹಾಗಲ್ಲ, ಬೇರೆ ಬೇರೆ ಕೆಲಸಗಳಿದೆ. ಒಂದು ಹೀಗೆ ಅಂತಿದ್ದಾವಾಗ ಒಂದೇ ದಿನ ಆಗಲ್ವಲ್ಲ, ಬೇರೆ ಬೇರೆ ದಿನದಲ್ಲಿ ಮಾಡಬೇಕಾಗತ್ತೆ. ಹಾಗೆ 3-4 ದಿನದ ವಿಡಿಯೋಗಳಿದೆ, ಸರ್ಪ್ರೈಸಸ್ ಇದೆ. ನಿಮಗೆ ಕಾಯ್ತಾ ಇರಿ. ಏನಪ್ಪ ಅಷ್ಟೊಂದು ಸರ್ಪ್ರೈಸು ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹೋಗ್ತಾ ನೋಡ್ತಾ ನಿಮಗೆ ಗೊತ್ತಾಗತ್ತೆ. ಎಲ್ಲನೂ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಇಲ್ಲಿ ಒಳಗೆ ಯಾವುದು ಇಟ್ಕೊಳ್ಳೋ ಅಭ್ಯಾಸ ಇಲ್ಲ. ಏನಿದ್ರೂ ನಿಮ್ಮೊಟ್ಟಿಗೆ ಹೇಳ್ಕೊಳ್ತೀನಿ. ಹಾಗಾಗಿ ನಿಮಗೆ ಮುಂದೆ ಸರ್ಪ್ರೈಸಸ್ಸು, ನಿಮ್ಮ ಕಣ್ಣಿಗೆ ತಂಪು ಕೊಡುವಂಥದ್ದು ಎಲ್ಲ ಥರದ ವಿಡಿಯೋಗಳು ಮುಂದೆ ಬರುತ್ತೆ. ಅದಕ್ಕಾಗಿ ಕಾಯ್ತಾ ಇರಿ, ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನಾನು 66 ವರ್ಷದ ಹಿಂದಿನ ನನ್ನ ಅಮ್ಮನ ಮದುವೆಯ ರೇಷ್ಮೆ ಸೀರೆ ನಿಮಗೆ ತೋರಿಸಿದ್ದೆ ಅಲ್ವಾ? ನಾನು ಉಟ್ಕೊಂಡು ವಿಡಿಯೋ ಮಾಡಿ ನಿಮಗೆ ಹಾಕಿದ್ದೆ. ಸೂಪರ್ ಆಗಿರುವಂತಹ ಅಷ್ಟು ಚಂದದ ಸೀರೆ, ಅದನ್ನು ನಾನು ನಿಮಗೆ ಹೇಳಿದ್ದೆ ಅಲ್ವಾ? ಕಂಚಿಯ ಪ್ಯೂರ್ ಜರಿಯನ್ನು ತಗೊಳ್ಳುವವರು ಬಂದು ನಮ್ಮ ಮನೆಗೆ ಅಮ್ಮನ ಸೀರೆಯನ್ನು ತೊಗೊಂಡು ಹೋಗ್ತಾರೆ ಅಂತ. ಆ ವಿಡಿಯೋವನ್ನು ಎಲ್ಲ ರೆಡಿ ಇದೆ. ನನಗೆ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಇನ್ನು ನಾನು ಮುಂದಿನ ವಿಡಿಯೋನೇ ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಕೂಡಲೇ ನಂಗೆ ಕೊಡೋಕ್ಕಾಗ್ತಾ ಇಲ್ಲ. ನಾನು ಇನ್ನೊಂದು ವಾರ ಟೈಮ್ ತೊಗೊಂಡು ಅದನ್ನು ಎಡಿಟ್ ಮಾಡಿ ನಿಮಗೆ ಹಾಕ್ತೀನಿ. ಕಾಯ್ತಾ ಇರಿ. ಆ ರೇಷ್ಮೆ ಸೀರೆಗೆ ನನಗೆ ದುಡ್ಡು ಬಂತೋ ಇಲ್ವೋ, ಏನು ಎತ್ತ, ಎಲ್ಲಿ ಕೊಡಬೇಕು, ಯಾರ ಹತ್ರ ಕೊಡಬೇಕು, ಅವರು ಮನೆಗೆ ಬರ್ತಾರಾ, ಹೇಗೆ, ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಅದಕ್ಕೂ ಬನ್ನಿ ಫ್ರೆಂಡ್ಸ್, ಈಗ ನಾವು ಗರಿ ಮಸಾಲೆ ಮಂಡಕ್ಕಿ ಮಾಡೋಣ. ಒಂದು ಕಡೆಯಲ್ಲಿ ನಾನು ಮಂಡಕ್ಕಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಎಣ್ಣೆ ಬಿಸಿಗಿಟ್ಟು ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಫ್ರೈ ಆಗುವಾಗ ಅದಕ್ಕೆ ನಾನು ಪುಟಾಣಿನೂ ಸೇರಿಸಿದೆ. ಅರ್ಧ ಫ್ರೈ ಆದಮೇಲೆ ಪುಟಾಣಿನೂ ಗರಿ ಆಗುತ್ತಲ್ವ, ಎಲ್ಲ ಗರಿ ಆದಮೇಲೆ ತೆಗೆದು ಅದನ್ನು ಈ ಮಂಡಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ಬಿಡ್ತೀನಿ. ಎಣ್ಣೆ ಎಲ್ಲ ಬಸ್ದು ಹಾಕ್ತೀನಿ. ಆಮೇಲೆ ಕರಿಬೇವನ್ನು ನಾನು ಗರಿ ಆಗುವಷ್ಟು ಹುರಿದು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದು ಅದನ್ನು ಈ ಮಂಡಕ್ಕಿಗೆ ಮಿಕ್ಸ್ ಮಾಡ್ತೀನಿ. ಹಾಗೆ ನಾನು ಕೊಬ್ಬರಿನೂ ಹಾಕಿದೆ, ಅದ್ರ ಪೀಸು ಕ್ಲಿಪ್ಪಿಂಗ್ ಬರಲಿಲ್ಲ. ಆಮೇಲೆ ನಾನು ಇದು ಮಜ್ಜಿಗೆ ಮೆಣಸಿರುತ್ತಲ್ಲ, ಮಜ್ಜಿಗೆ ಮೆಣಸನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕ್ತೀನಿ. ಆಮೇಲೆ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಒಗ್ಗರಣೆಗೆ ಅರಿಶಿನ, ಸಾಸಿವೆ, ಜೀರಿಗೆ, ಇಂಗು ಹಾಕಿ, ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಯಾಕಂದರೆ ಮಕ್ಕಳು ತಿಂತಾರಲ್ವ, ಚಿಲ್ಲಿ ಪೌಡ್ರು ಜಾಸ್ತಿ ಹಾಕಿದರೆ ಖಾರ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕಿ ಅದನ್ನು ಈ ಮಂಡಕ್ಕಿ ಮೇಲೆ ಬಿಸಿ ಸುರಿದು ಅದನ್ನು ಚೆನ್ನಾಗಿ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿಬಿಟ್ರೆ ರುಚಿಯಾದಂತಹ ಮಸಾಲೆ ಮಂಡಕ್ಕಿ ರೆಡಿಯಾಗತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಖಾರನೂ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನನಗೆ ಮೊಮ್ಮಕ್ಕಳೆಲ್ಲ ತಿನ್ನುವಾಗ ಖಾರ ಇದ್ದರೆ ಮಕ್ಕಳಿಗೆ ಕಷ್ಟ ಆಗುತ್ತಲ್ಲ, ಅದಕ್ಕಾಗಿ ನಾನು ಜಾಸ್ತಿ ಖಾರ ಹಾಕೋದಿಲ್ಲ. ಹಾಗೆ ಇದನ್ನು ಮಾಡಿ ಡಬ್ಬದಲ್ಲಿ ತುಂಬಿ ಇಟ್ಟೆ. ಒಂದು ವೆರೈಟಿ ಆಯ್ತಲ್ಲ. ಈಗ ನೋಡಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಕಡಲೆಬೇಳೆನ ಹುರಿಯಕ್ಕಿಟ್ಕೊಂಡೆ, ಅದರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಸೇರಿಸಿದೆ. ಒಂದು 8-10 ಬೆಳ್ಳುಳ್ಳಿನೂ ಸೇರಿಸ್ತೀನಿ. ಯಾಕಂದರೆ ನಾನು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಇದು ಮಾಡಿರೋದು. ಕಡಲೆಬೇಳೆ ಹುರಿದು ತೆಗೆದಿಟ್ಟು ಬ್ಯಾಡಗಿ ಮೆಣಸು ಎಲ್ಲ ಫ್ರೈ ಆಯಿತು, ತೆಗೆದಿಟ್ಟು ಆಮೇಲೆ ನೋಡಿ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡೆ, ಅದಕ್ಕೆ ಕರಿಬೇವು ಹಾಕ್ಕೊಂಡೆ. ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹುಣಸೆ ಹಣ್ಣು ಹಾಕಿದೆ. ಎಲ್ಲನೂ ಚಟಪಟ ಅನ್ನುವಷ್ಟು ಹುರಿದು ತೆಕ್ಕೊಂಡು ಬಿಡ್ತೀನಿ. ಆಮೇಲೆ ಎಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಉಪ್ಪು, ಒಂದು ಚೂರು ಬೇಕಾದವರು ಒಂದು ಚಮಚ ಸಕ್ಕರೆ ಹಾಕ್ಕೊಳ್ಬೋದು, ರುಚಿ ಬ್ಯಾಲೆನ್ಸ್ ಮಾಡೋಕ್ಕೆ ಮಾಡಿ ಡಬ್ಬಕ್ಕೆ ಹಾಕಿ ಇಟ್ಟೆ. ಈ ಮೇಲೆ ನಾವು ಡಾಕ್ಟ್ರ್ ಹತ್ರ ಹೋಗಬೇಕಿತ್ತು, ಬಾಡಿ ಚೆಕಪ್ ಮಾಡಿಸ್ಬೇಕಿತ್ತು. ನೋಡಿ, ಬಾಡಿ ಚೆಕಪ್ ಮಾಡಿಸಿದ್ವಿ ನಾವು. ಥೈರೋ ಕೇರಲ್ಲಿ ಫುಲ್ ಬಾಡಿ ಚೆಕಪ್ ಮಾಡಿಸಿ ಡಾಕ್ಟ್ರಿಗೆ ರಿಪೋರ್ಟೆಲ್ಲ ತೋರಿಸ್ಬರೋಕ್ಕೆ ಅಂತ ಹೊರಟ್ವಿ. ಡಾಕ್ಟ್ರ್ ಕ್ಲಿನಿಕಲ್ಲಿ ಕೂತ್ಕೊಂಡಿದ್ದೀವಿ. ಯಾಕೆ ಇದೆಲ್ಲ ಮಾಡಿಸ್ಕೊಳ್ತಿದ್ದೀವಿ, ಏನು ಎತ್ತ ಎಲ್ಲ ನಿಮಗೆ ಹೇಳ್ತೀನಿ. ಬನ್ನಿ ನೋಡಿ, ಡಾಕ್ಟ್ರ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ.
ದೇವ್ರದಿಂದ ಎಲ್ಲ ನಾರ್ಮಲಲ್ಲಿತ್ತು. ಹಾಗೆ ಮನೆಗೆ ಬಂದಮೇಲೆ ನಾನು ಸಂಜೆ ಕೋಡ್ಬಳೆಗೆ ಹಿಟ್ಟು ಕಲಸಿ ಇಡ್ತಾ ಇದ್ದೀನಿ. ಎಷ್ಟು ಕೆಲಸಗಳು ಗೊತ್ತಾ ನನಗೆ, ಪುರ್ಸೊತ್ತೇ ಇಲ್ಲ, ಟೈಮೇ ಇಲ್ಲ. ಚಿಕ್ಕ ಮಗಳ ಮನೆಯಲ್ಲಿ ಆಯಿತು, ಈಗ ತಿಂಡಿಗಳನ್ನು ಮಾಡ್ಕೊಳ್ಬೇಕು. ನೋಡಿ ಈಗ ಕೋಡ್ಬಳೆಗೆ ಹಿಟ್ಟು ಕಲಿಸಿದೆ, ಅಕ್ಕಿ ಹಿಟ್ಟು, ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಇಂಗು ಎಲ್ಲ ಹಾಕಿ ಅದನ್ನು ಮಿಕ್ಸಿಲಿ ಪೇಸ್ಟ್ ಥರ ಮಾಡಿಕೊಂಡು ಬೆಣ್ಣೆ ಮತ್ತು ಅಕ್ಕಿ ಹಿಟ್ಟೆಲ್ಲ ಸೇರಿಸಿ ಓಮ ಮತ್ತು ಜೀರಿಗೆ ಹಾಕಿಬಿಟ್ಟು ಅದನ್ನು ಕಲಸೋದು, ಹಿಟ್ಟು ಉಪ್ಪು ಸೇರಿಸಿ ಕಲಸೋದು. ಆಮೇಲೆ ಅದನ್ನು ಸುರುಳಿ ಥರ ಸುತ್ತಕೊಂಡು ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಕೋಡ್ಬಳೆ ಮಾಡಿಕೊಂಡು ಎಣ್ಣೆಲಿ ಕರೆದ್ರಾಯಿತು. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇವೆಲ್ಲದರ ರೆಸಿಪಿ ಇದೆ, ಬೇಕಾದವರು ನನ್ನ ಚಾನಲಲ್ಲಿ ಶ್ಯಾಮಲಾ ಬ್ಲಾಗ್ಸಲ್ಲಿ ಹೋಗಿ ನೋಡಿ ಮಾಡ್ಕೊಳ್ಳಿ. ಮನೇಲಿ ತುಂಬ ರುಚಿಯಾಗಿ ಬರುತ್ತೆ, ತುಂಬ ಗರಿಗರಿಯಾಗಿ ಬರುತ್ತೆ, ತಿಂದರೆ ತಿಂತಾನೇ ಇರುವ ಅನಿಸುತ್ತೆ, ಡಬ್ಬನೂ ಖಾಲಿಯಾಗಿಬಿಡತ್ತೆ. ಈ ಥರ ನಾನೆಲ್ಲ ಒಂದಷ್ಟು ಹೊಸದಿಟ್ಕೊಳ್ತೀನಿ. ಇಟ್ಕೊಂಡು ಆ ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆಗೆ ಹಾಕಿ ಕರೆದು ತೆಗೆದ್ರೆ ರುಚಿಯಾದ ಕೋಡ್ಬಳೆ ರೆಡಿಯಾಗತ್ತೆ. ಯಾಕಪ್ಪ ಇಷ್ಟೊಂದು ಮಾಡ್ತಿದ್ದಾಳೆ ಇವಳು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು. ನಿಮ್ಮ ಹತ್ರ ಮುಚ್ಚುಮರೆ ಇದೆಯಾ? ಖಂಡಿತಕ್ಕೂ ಇಲ್ಲ, ಎಲ್ಲನೂ ನಿಮ್ಮ ಜೊತೆ ಹೇಳಲೇಬೇಕು. ನನಗೆ ಹೇಳಿದ್ರಷ್ಟೇ ನನಗೆ ನನ್ನ ಮನಸ್ಸಿಗೆ ಸಮಾಧಾನವೂ ಸಿಗುವಂಥದ್ದು. ಯಾಕಂದರೆ ನಂದು 52,000 ದೊಡ್ಡ ಕುಟುಂಬ ಅಲ್ವಾ, ಈ ಕುಟುಂಬಕ್ಕೆ ಹೇಳದೇ ಇರೋಕ್ಕಾಗತ್ತಾ? ಏನಿದ್ರೂ ಹೇಳ್ತೀನಿ ನೋಡಿ. ಎಣ್ಣೆಲಿ ಗರಿಗರಿಯಾಗಿ ಕೋಡ್ಬಳೆನ ಕರೆದು ತೆಗಿಬೇಕು, ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು. ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಹೊತ್ತು ನಾನು ದೊಡ್ಡಕ್ಕೆ ಇಡ್ತೀನಿ, ಆಮೇಲೆ ಸ್ವಲ್ಪ ಮೀಡಿಯಮ್ ಮಾಡ್ತೀನಿ. ಸಿಮ್ಮಲ್ಲ, ಸ್ವಲ್ಪ ಮೀಡಿಯಮ್ ಮಾಡ್ತೀನಿ. ಮೀಡಿಯಮ್ ಮಾಡಿ ಗರ್ಗರಿಯಾಗಿ ಕರೆದು ತೆಗೆದಿಡ್ತೀನಿ. ಅದು ರುಚಿಯಾದ ಕೋಡ್ಬಳೆ ರೆಡಿಯಾಗತ್ತೆ. ಏನು ಘಮ ಎಷ್ಟು ಕುರುಮ್ ಇರುತ್ತೆ ಗೊತ್ತಾ, ತುಂಬ ರುಚಿಯಾಗತ್ತೆ. ನೀವು ಮನೇಲಿ ಟ್ರೈ ಮಾಡಿ ಇದನ್ನೆಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಖಾರನೂ ಹಾಕಿರೋದಿಲ್ಲ. ಹೇಳಕ್ಕೆ ಮರ್ತೆ, ರುಬ್ಬುವಾಗ ನಾನು ಅದೇ ಈರುಳ್ಳಿ ಎಲ್ಲ ರುಬ್ಕೊಳ್ಳುವಾಗ ಅದಕ್ಕೆ ಹಸಿಮೆಣಸು ಮತ್ತು 2 ಬ್ಯಾಡಗಿ ಮೆಣಸು, ಒಂದು 6-7 ಹಸಿಮೆಣಸು ಹಾಕಿದ್ದೀನಿ, 2 ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಎಲ್ಲ ರುಬ್ಬಿ ಕಲಸೋದು. ನೋಡಿ ಕೋಡ್ಬಳೆ ರೆಡಿ. ರುಚಿಯಾದ ಕೋಡ್ಬಳೆ ರೆಡಿಯಾಗತ್ತೆ. ಈ ಬೇಸಿಗೆಯಲ್ಲಿ ಎಣ್ಣೆ ಮುಂದೆ ನಿಂತು ಮಾಡೋದು ಮಾತ್ರ ತುಂಬ ಕಷ್ಟ. ಹೀಗೆ ಕೋಡ್ಬಳೆ ರೆಡಿ ಆಯ್ತಲ್ವಾ? ಕೋಡ್ಬಳೆ ಎಲ್ಲ ಬದಿಗಿಟ್ಟೆ. ಒಂದು ಸ್ವೀಟ್ ಮಾಡೋಣ ಬನ್ನಿ. ನಾನು ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪು ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟನ್ನು ತುಪ್ಪ ಹಾಕಿ ಚಂದ ಪರಿಮಳ ಬರುವವರೆಗೆ ತೆಗೆದಿಟ್ಕೊಂಡು, ಆಮೇಲೆ 1/4 ಕಪ್ಪು ಬೆಲ್ಲ ಇಟ್ಕೊಂಡಿದ್ದೀನಿ. 1 ಕಪ್ಪು ತುಪ್ಪ ಬೇಕಿದ್ದಕ್ಕೆ. ಸ್ವಲ್ಪ ತುಪ್ಪನ ನಾನು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹುರಿಯುವಾಗ ಹಾಕಿದ್ದೀನಿ. ಇನ್ನು ಬೆಲ್ಲಕ್ಕೆ ನಾನು ಬೆಲ್ಲ ಕರಗಕ್ಕಿಟ್ಟು ಸ್ವಲ್ಪ ತುಪ್ಪ ಹಾಕಿ, ನೀರು ಹಾಕೋದಿಲ್ಲ, ಕರಗಿಸ್ಕೊಂಡ್ಬಿಟ್ಟು ಇದಕ್ಕೆ ಪಾಕ ಏನು ಬೇಡ, ಎಲ್ಲ ಕರಗ್ತು ಅನ್ನುವಾಗ ಅದಕ್ಕೆ ನಾವು ಹುರಿದಿಟ್ಕೊಂಡ ಹಿಟ್ಟು ಹಾಕಿ ಶೇಂಗಾ ಬೀಜನ ಮಿಕ್ಸಿಲಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು, ಗ್ಯಾಸ್ ಆನ್ ಇಲ್ಲ. ಬೆಲ್ಲ ಕರಗ್ತು ಅಂದ ತಕ್ಷಣ, ತುಪ್ಪದಲ್ಲಿ ಬೆಲ್ಲ ಕರಗತ್ತಲ್ಲ ಆವಾಗ ಗ್ಯಾಸ್ ಆಫ್ ಮಾಡಿಬಿಟ್ರಾಯಿತು. ಎಲ್ಲ ಚಂದ ಮಿಕ್ಸ್ ಮಾಡಬೇಕು. ಮೇಲಿಂದ ಒಂಚೂರು ಏಲಕ್ಕಿ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಏಲಕ್ಕಿ ಪುಡಿ ಹಾಕಿದ್ರೂ ನಡೆಯುತ್ತೆ ಈ ಸ್ವೀಟಿಗೆ, ನಿಮ್ಮ ಇಷ್ಟ. ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ತಟ್ಟೆಗೆ ಒಂದು ಪ್ಲೇಟಿಗೆ ಅದನ್ನು ಹೊಯ್ದುಬಿಟ್ಟು ಇದನ್ನು ಆಮೇಲೆ ಒಂದು ಸ್ಟೀಲ್ ಕಪ್ಪಿಗೆ ಅಡಿಗಡೆ ತುಪ್ಪ ತಾಗಿಸ್ಕೊಂಡು ಅದರಿಂದ ತಟ್ಟಿ ಬಿಟ್ಟರೆ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಇಡೀ ಬಟ್ಲಿಗೆ ಸ್ಪ್ರೆಡ್ ಆಗುತ್ತೆ. ತುಂಬ ಬೇಗ 2 ನಿಮಿಷಕ್ಕೆ ಅದು ಗಟ್ಟಿನೂ ಆಗಿಬಿಡತ್ತೆ. ಆವಾಗಲೇ ನೀವು ಚಾಕುಲಿ ಅದಕ್ಕೆ ಗೆರೆ ಹಾಕಿ ಇಟ್ಬಿಡಿ. ತುಂಬ ಬಿಸಿ ಇರುತ್ತೆ. ಒಂದು 10 ನಿಮಿಷ ಬಿಟ್ಟ ಮೇಲೆ, 10 ನಿಮಿಷ, 1/4 ಗಂಟೆ ಬಿಟ್ಟ ಮೇಲೆ ಸುಲಭದಲ್ಲಿ ನೀವು ಇನ್ನೊಂದು ಪ್ಲೇಟಿಗೆ ಕೌಚಿ ಬಿಟ್ಟು ತೆಗೆದು ಬಿಟ್ಟರೆ ಪೂರ್ತಿ ಬಂದುಬಿಡತ್ತೆ. ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ. ಸ್ವೀಟ್ ಬೇಗ ಹಾಳಾಗೋದು ಇಲ್ಲ. ನಿಮಗೆ 20-25 ದಿವಸದವರೆಗೂ ಇರುತ್ತೆ. ಸ್ವೀಟ್ ಉಳಿಯುವುದೇ ಇಲ್ಲ, ಖಾಲಿಯಾಗಿಬಿಟ್ಟಿರುತ್ತೆ. 20-25 ದಿವಸ ಉಳಿಯುತ್ತೆ. ತುಂಬ ರುಚಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಶೇಂಗನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನಂದು ಸ್ವಲ್ಪ ಕೆಲವು ಶೇಂಗಾಗಳು ಅರ್ಧ ಪೀಸೇ ಉಳ್ಕೊಂಡಿದೆ. ಏನೂ ತೊಂದರೆ ಇಲ್ಲ, ಬಾಯಿಗೆ ಸಿಕ್ಕತ್ತೆ ತಿನ್ನುವಾಗ ಅಷ್ಟೇ. ನೋಡಿ ಈ ಥರ ಎಲ್ಲ ತಟ್ಟೆಯಲ್ಲಿ ತಟ್ಟಿಬಿಟ್ಟು ನೀವು ಅದನ್ನು ಇಟ್ಟುಬಿಟ್ರೆ 2 ನಿಮಿಷಕ್ಕೆ ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ಥರ ಚಾಕುವಲ್ಲಿ ಗೆರೆ ಎಳೆದು ಇಟ್ಬಿಡಿ. ಹೀಗೆ ಗೆರೆ ಎಳೆದಿಟ್ಟರೆ ನಾನು ಸಣ್ಣ ಪೀಸ್ ಮಾಡ್ತೀನಿ. ಯಾಕಂದರೆ ಒಂದಲ್ದಿದ್ರೆ 2 ಪೀಸ್ ತಿನ್ಬೋದು. ತುಂಬ ದೊಡ್ಡ ಪೀಸ್ ಮಾಡಿದರೆ ಸುಮ್ಮನೆ ಅರ್ಧ ತಿಂದು ವೇಸ್ಟ್ ಮಾಡ್ತಾರೆ. ಅದಕ್ಕೆ ಬೇಡ ಅಂತ ಚಿಕ್ಕ ಪೀಸ್ ಮಾಡಿ ಇಡ್ತೀನಿ. ಚಾಕ್ಲೇಟ್ ಥರ ಚಿಕ್ಕ ಪೀಸ್ ಮಾಡಿ ಇಡ್ತೀನಿ. 1 ಅಲ್ಲ 2 ಅಲ್ಲ 3 ಪೀಸ್ ಬೇಕಾದರೂ ತಿನ್ಬೋದಲ್ವ, ಏನೂ ತೊಂದರೆ ಇಲ್ಲ. ನನ್ನ ಥಿಂಕಿಂಗ್ ಆ ಥರ. ನಾನು ಯಾವಾಗಲೂ ಹಾಗೇ ಮಾಡೋದು, ತುಂಬ ದೊಡ್ಡ ಪೀಸ್ ಮಾಡೋದಿಲ್ಲ. ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಚಿಕ್ಕ ಪೀಸೇ ಮಾಡ್ತೀನಿ ನಾನು. ಹೆಚ್ಚು ಬೇಕಿದ್ದರೂ ತಿನ್ಬೋದಲ್ವಾ, ಹಾಗಾಗಿ ನಾನು ಮಾಡಿಡ್ತೇನೆ. ನೋಡಿ ಈಗ ಅದನ್ನು ಸ್ವಲ್ಪ ಆರಲಿಲ್ಲ, ಅದು ಸ್ವಲ್ಪನೇ ಕಮ್ಮಿ ಆಗಿತ್ತು ಬಿಸಿ. ಆ ಥರ ಹಾಕಿಬಿಟ್ರೆ ನೋಡಿ ಹೇಗೆ ತಟ್ಟೆಗೆ ಬಂದುಬಿಡತ್ತೆ. ಆಮೇಲೆ ನಾನು ಚಕ್ಕಲಿ ಹಿಟ್ಟು ಕಲಸಿದೆ.
ಸ್ವೀಟೆಲ್ಲ ಆಗಿ ಚಕ್ಲಿ ಹಿಟ್ಟು ಕಲಿಸಿದೆ. ನೋಡಿ ಎಷ್ಟೊಂದು ವೆರೈಟಿ ಮಾಡ್ತಾಯಿದ್ದೀನಿ ಅಂದರೆ ಚಕ್ಲಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಉದ್ದನ್ನು ನಾನು ಬೇಯಿಸ್ಕೊಳ್ತೀನಿ. 1 ಕಪ್ಪು ಉದ್ದು ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ 4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತೀನಿ ನಾನು. ಆಮೇಲೆ ಒಂದು ಟೊಮೆಟೊ ಹಣ್ಣಿನ ಸೈಜಿನ ಬೆಣ್ಣೆ ಹಾಕಿ ಖಾರ ಉಪ್ಪು ಏನು ಬೇಕೋ ನೀವು ಎಳ್ಳು ಜೀರಿಗೆ ಎಲ್ಲ ಹಾಕಿಬಿಟ್ಟು ಹಿಟ್ಟನ್ನು ಚೆಂದ ಕಲಸಿಬಿಟ್ಟು ಚಕ್ಲಿ ಮಾಡಿಬಿಟ್ರೆ ವಾವ್ ಎಂಥ ಚಕ್ಲಿ. ಮುರುಕು ಬೇಕಿದ್ರೂ ಮಾಡ್ಬೋದು, ನಿಮ್ಮ ಇಷ್ಟ. ಮುರುಕು ನಡೆಯುತ್ತೆ, ಇಲ್ಲ ಚಕ್ಲಿನೂ ಮಾಡ್ಬೋದು, ಯಾವುದು ಬೇಕಿದ್ರೂ ಮಾಡ್ಬೋದು. ಸೀದಾ ಎಣ್ಣೆಗೆ ಬಿಟ್ಟರೆ ಮುರುಕಾಗತ್ತೆ, ಇಲ್ಲ ಅಂದರೆ ಚಕ್ಲಿ ಆಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ ಮನೆಯಲ್ಲಿ. ಒಂದು ರಾಶಿ ಚಕ್ಲಿ ಮಾಡಿದೆ ನಾನು. ಏನು ರುಚಿಯಾಗಿ ಬಂದಿತ್ತಂದರೆ ಗರ್ 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 ಗರಿ ಕ್ರುಮ್ ಕ್ರುಮ್ ಕ್ರುಮ್. ನಾನು ಯಾವಾಗ ಮಾಡಿದ್ರು ಹಾಗೆ ಬರುತ್ತೆ, ತುಂಬ ಚೆನ್ನಾಗೇ ಬರುತ್ತೆ. ತುಂಬ 35 ವರ್ಷದಿಂದ ಮಾಡಿ 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 ಅದು ಎಷ್ಟು ಮಾಡಿದ್ದೀನೋ. ಮಕ್ಕಳನ್ನು ಹಾಸ್ಟೆಲಲ್ಲಿ ಓದೋಕ್ಕೆಲ್ಲ ಬಿಟ್ಟವಾಗ ಒಂದು ರೂಮಲ್ಲಿ 5 ಜನ ಮಕ್ಕಳು ಇರ್ತಿದ್ರು. ಪಾಪ ಬೇರೆ ಮಕ್ಕಳು ತಿಂದುಕೊಳ್ಳಿ ಅಂತ ಮೂಟೆ 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 ಮಾಡಿ ಮಾಡಿ ನನ್ನ ಜೀವನದಲ್ಲಿ ಎಷ್ಟು ಕ್ವಿಂಟಾಲ್ ಮಾಡಿದ್ದೀನಿ ನಾನು. ತಮಾಷೆ ಮಾಡಿದೆ. ನನ್ನ ನೆಂಟರು ತುಂಬ ಜಾಸ್ತಿ, ಹಾಗಾಗಿ ಯಾವಾಗಲೂ ಮಾಡ್ತಾನೇ ಇರ್ತೀನಿ. ನೆಂಟರು ಫ್ರೆಂಡ್ಸು ಎಲ್ಲರೂ ಜಾಸ್ತಿ ಬರೋದು, ಹಾಗಾಗಿ ಬರ್ತಾರೆ ಅಂದರೆ ಏನಾದರೂ ತಿಂಡಿ ಈ ಥರ ಮಾಡ್ತಾನೇ ಇರ್ತೀನಿ. ಹಾಗಾಗಿ ತುಂಬ ವೆರೈಟಿ ತಿಂಡಿನೂ ಮಾಡ್ತೀನಿ. ನೋಡಿ ಚಕ್ಲಿ ರೆಡಿ ಆಯಿತು. ಈಗ ನಾನು ಶುಂಠಿ ಚಟ್ನಿ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲೂ ಇದೆ, ಎಲ್ಲ ರೆಸಿಪಿನೂ ಇದೆ. ಶುಂಠಿನ ಮುಂಚಿನ ದಿವಸನೇ ಸಂಜೆ ಚಂದ ಮಾಡಿ ತೊಳೆದು ಸಿಪ್ಪೆ ತೆಗೆದು ಬಟ್ಟೆ ಮೇಲೆ ಒಣ ಹಾಕಿದ್ದೆ. ಆಮೇಲೆ ಅದನ್ನು ಚಂದ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಾಡಿಸ್ಕೊಳ್ಬೇಕು. ಆಮೇಲೆ ಬಾಡಿಸ್ಕೊಂಡು ಶುಂಠಿ ತಣ್ಣಗಾದ್ಮೇಲೆ ಅದನ್ನು ಹಾಕಿ ಅದಕ್ಕೆ ಹುಣಸೆ ಹಣ್ಣು ಹಾಕಿ ಮಿಕ್ಸಿಲಿ ನೈಸಾಗಿ ರುಬ್ಕೊಂಡು ಬರಬೇಕು. ಅದನ್ನು ನೋಡಿ ನಾನು ಮಿಕ್ಸಿಲಿ ನೈಸಾಗಿ ರುಬ್ಕೊಂಡು ಬಂದೆ. ಆಮೇಲೆ ರುಬ್ಕೊಂಡು ಬಂದಮೇಲೆ ಎಣ್ಣೆ ತುಂಬ ಜಾಸ್ತಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಇಟ್ಟು ಅದಕ್ಕೆ ಉದ್ದಿನಬೇಳೆ ಒಂಚೂರು, ಸಾಸಿವೆ, ಜೀರಿಗೆ ಒಂದು ಸ್ವಲ್ಪ ಹಾಕಿ ಈ ರುಬ್ಕೊಂಡ ಶುಂಠಿ ಹಾಕಿ ಆ ಶುಂಠಿನ ಚಂದ ಬಾಡಿಸ್ಬೇಕು. ಅದಕ್ಕೆ ಇಂಗು ಹಾಕಿದ್ದೀನಿ, ಅರಿಶಿನ ಪುಡಿ, ಬೆಲ್ಲ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಅದನ್ನು ಚಂದ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸಾಸಿವೆ ಮತ್ತು ಮೆಂತೆಯ ಪೌಡ್ರ್ ಮಾಡಿ ಸೇರಿಸ್ಬೇಕು. ಆಯಿತಾ? ಅದನ್ನು ಸೇರಿಸಿಬಿಟ್ಟು ಚಂದ ಬಾಡಿಸ್ಬೇಕು. ಅದು ಎಣ್ಣೆ ಎಲ್ಲ ಬಿಡೋಕ್ಕೆ ಶುರುವಾಗತ್ತೆ. ಎಣ್ಣೆ ಎಲ್ಲ ಬಿಡ್ತಂದರೆ ಅಲ್ಲಿಗೆ ಆಯಿತು ಅಂತ ಲೆಕ್ಕ. ಇದು 5-6 ತಿಂಗಳು ಇಟ್ಟರು ಹಾಳಾಗೋದಿಲ್ಲ. ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಉಳಿಯತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲ. ಇದು ನೋಡಿ ಮರುದಿವಸ ಇನ್ನೂ 1 ದಿವಸ 2 ದಿವಸ ಬಿಟ್ಟು ನಾನು ಬೆಳಿಗ್ಗೆ ಎದ್ದವಳೆ ಒಂದು ಟೀ ಕುಡಿದು ತಲೆಗೆ ಮೆಹಂದಿ ಹಚ್ಕೊಳ್ತಾ ಇದ್ದೀನಿ. ಮೆಹಂದಿ ಹಚ್ಕೊಂಡು 3-4 ತಿಂಗಳಾಗಿತ್ತು, ಹಾಗಾಗಿ ಮೆಹಂದಿ ಹಚ್ಕೊಳ್ತಾ ಇದ್ದೀನಿ ತಲೆಗೆ. ನೋಡಿ ನಾನು ಫ್ರೀಝರಲ್ಲಿ ಮಾಡಿ ಇಟ್ಟಿರ್ತೀನಲ್ವ, ಅದನ್ನು ರಾತ್ರಿ ತೆಗೆದಿಟ್ಟಿದ್ದೆ. ಅದನ್ನು ಬೆಳಿಗ್ಗಾಗುವಾಗ ಅದು ಆರಾಮಾಗಿರುತ್ತೆ. ಅದನ್ನೀಗ ಹಚ್ಕೊಳ್ತಾ ಇದ್ದೀನಿ ತಲೆಗೆ. ನೋಡಿ ನಾನು ಮೆಹಂದಿ ಹಚ್ಕೊಂಡು 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ. ನಾನು 8 ಗಂಟೆ ಒಳಗೆ ಹಚ್ಕೊಂಡೆ. 10 ಗಂಟೆ ಚಿಲ್ಲರೆಗೆ ನಾನು ತಲೆ ಸ್ನಾನ ಮಾಡಿದೆ. ಕೂದಲಿಗೆಲ್ಲ ನಾನು ಸರಿಯಾಗಿ ಹಚ್ಕೊಳ್ಳೋದಿಲ್ಲ, ಚೂರು ಚೂರು ತಾಗಿಸಿ ಅದನ್ನು ಹಾಗೆ ಗಂಟೆ ಹಾಕ್ಕೊಂಡು ಬಿಡ್ತೀನಿ. ಆಮೇಲೆ ಮೇಲಿಂದ ಒಂಚೂರು ಆ ಗಂಟೆಗೆ ಒಂಚೂರು ಸವರ್ಕೊಂಡು ಬಿಡ್ತೀನಿ. ಅಷ್ಟೇ ನಾನು ಮಾಡ್ಕೊಳ್ಳೋದು, ತೀರಾ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನು ವಾಪಸ್ ನೋಡಿ ಅಷ್ಟು ಮೆಹಂದಿ ಉಳಿತಲ್ಲ, ಅದನ್ನು ವಾಪಸ್ ನಾನು ಕ್ಲೋಸ್ ಮಾಡಿ ಫ್ರೀಝಲ್ಲಿ ಇಟ್ಬಿಡ್ತೀನಿ. ಕೈ ತೊಳ್ಕೊಂಡು ಅಡುಗೆ ಮನೆಗೆ ಹೋದೆ. ತಿಂಡಿ ಮಾಡೋ ಸಮಯ ತಿಂಡಿ ಮಾಡಬೇಕಲ್ವ. ನೋಡಿ ದೋಸೆ ಹಿಟ್ಟಿತ್ತು, ದೋಸೆ ಕಾವಲಿ ಇಟ್ಟು ಬಿಸಿ ಆಯಿತು. ದೋಸೆ ಹೊಯ್ದು ಮಾವಿನ ಹಣ್ಣಿನ ರಸಾಯನ ಮಾಡಿದೆ, ಚಟ್ನಿ ಮಾಡಿದೆ. ಹಾಗಾಗಿ ದೋಸೆ ಮಾಡಿ ಯಜಮಾನರಿಗೆ ದೋಸೆ, ಮಾವಿನ ಹಣ್ಣಿನ ರಸಾಯನ, ಚಟ್ನಿ ಮಾಡಿಕೊಟ್ಟೆ. ಆಮೇಲೆ ನಾನು ಕೂತ್ಕೊಂಡು ತಿಂದೆ. ಒಂದು ಮುಗಿಯುವಾಗ ಒಂದಲ್ವಾ, ಕೆಲಸಗಳಿಗೆ ಏನು ಪುರ್ಸೊತ್ತಿರತ್ತಾ? ಇಲ್ಲ, ಮಾಡಲೇಬೇಕು ಅಲ್ವಾ. ಹೊಟ್ಟೆ ತುಂಬಿಸೋ ಕಾರ್ಯ ನಡಿಲೇಬೇಕು. ಯಾರು ಕೇಳಿದ್ರು ಹೊಟ್ಟೆ ಪರಮಾತ್ಮ ಕೇಳ್ತಾನ, ಬಿಡೋದೇ ಇಲ್ಲ ಅಲ್ವಾ. ಹಶ್ವಾಗತ್ತೆ, ಹೊಟ್ಟೆ ಸರಿಯಾಗಿ ತಿನ್ನಲೇಬೇಕು. ನಾನು ದೋಸೆ ಮಾಡಿ ಬಿಸಿ ಬಿಸಿ ದೋಸೆ ಯಜಮಾನ್ರಿಗೆ ಕೊಟ್ಟೆ. ಆಮೇಲೆ ನಾನು ಮಾಡ್ಕೊಂಡು ತಿಂದೆ. ಮಾವಿನ ರಸಾಯನ, ಚಟ್ನಿ ಯಜಮಾನರು ತಿಂತಾ ಇದ್ದಾರೆ, ಅವ್ರಿಗೆ ತಿಂಡಿ ಕೊಟ್ಟು ನನಗೆ 2 ದೋಸೆ ಮಾಡಿಕೊಂಡು ನಾನು ಆರಾಮದಲ್ಲಿ ಕೂತ್ಕೊಂಡು ತಿಂಡಿ ತಿಂತೀನಿ. ಆಮೇಲೆ ಇಬ್ಬರು ಬಿಸಿ ಬಿಸಿಯಾಗಿ ಕಾಫಿ ಕುಡಿತೀವಿ. ಹಾಗಾಗಿ ನಾನೀಗ ಯಜಮಾನ್ರಿಗೆ ಕೊಟ್ಟಾಯಿತು, ನಾನು ಮಾಡ್ಕೊಂಡು ತಿಂದೆ. ಆಮೇಲೆ ನಾನು ತಿಂಡಿ ಎಲ್ಲ ಮುಗಿಸಿ ಅಡುಗೆ ಮಾಡಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ಬಂದು ನೋಡಿ ನಾನು ಮೆಹಂದಿ ಎಷ್ಟು ಕಲರ್ ಬಂತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತಲೆ ಸ್ನಾನ ಮಾಡಿ ಬಂದ ತಕ್ಷಣ ಅಷ್ಟು ಕಲರು ಕೆಂಪಾಗಿದೆ. ಮರುದಿವಸಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚುವಾಗ ಇನ್ನೂ ಫುಲ್ ಕಪ್ಪಾಗಿ ಕಾಣುತ್ತೆ. ಅದು ಕೊಬ್ಬರಿ ಎಣ್ಣೆ ಹಚ್ಚಿದವಾಗ ಆಯಿತು. ಅದೆಲ್ಲ ಮುಗಿಸ್ದೆ. ಮಧ್ಯಾಹ್ನ ಊಟ ಆಗಿ ನಾನು ಸೂಟ್ ಕೇಸ್ ಪ್ಯಾಕಿಂಗ್ ಮಾಡೋಕ್ಕೆ ಕೂತೆ. ನೋಡಿ ಚಕ್ಲಿ ಇಟ್ಟೆ, ಕೋಡ್ಬಳೆ ಡಬ್ಬ ಇಟ್ಟೆ, ಸ್ವೀಟ್ ಮಾಡಿದ ಡಬ್ಬ ಇಟ್ಟೆ, ಆಮೇಲೆ ಇನ್ನೊಂದು ಬರ್ಫಿ ಇಟ್ಟೆ, ಆಮೇಲೆ ಚಟ್ನಿ ಪುಡಿ ಮಾಡಿದ್ನಲ್ಲ ಚಟ್ನಿ ಪುಡಿ ಇಟ್ಟೆ, 2 ಥರದ ಸ್ವೀಟ್ ಇಟ್ಟೆ. ಹೀಗೆ ಎಲ್ಲ ಸೂಟ್ ಕೇಸಲ್ಲಿ ಶುಂಠಿ ಚಟ್ನಿ ಇಟ್ಟೆ, ಉಪ್ಪಿನಕಾಯಿ ಇಟ್ಟೆ.
ಆಮೇಲೆ ಇನ್ನೆಂಥ ಕಾಫಿ ಪುಡಿ ಇತ್ತು ತಗೊಂಡಿದ್ದು, ಕಾಫಿ ಪುಡಿನ ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಟೆ. ಆಮೇಲೆ ಕಡಲೆ ಬೀಜಗಳು, ಶೇಂಗಾ ಎಲ್ಲ ಪ್ಯಾಕಿಂಗ್ ಮಾಡಿದೆ. ಬಿಸ್ಕೆಟ್ಗಳನ್ನು ಇಟ್ಟೆ, ಆಮೇಲೆ ಮಿಕ್ಸ್ಚರ್ ಇಟ್ಟೆ. ಹೀಗೆ ಬಿಸ್ಕಿಟ್ಸು ಎಲ್ಲ ಪ್ಯಾಕ್ ಮಾಡಿದೆ. ಆಮೇಲೆ ಇದು ಮಂಡಕ್ಕಿ, ಮಸಾಲೆ ಮಂಡಕ್ಕಿ ಮಾಡಿದ್ದೆ ಅಲ್ಲ, ಆ ಮಸಾಲೆ ಮಂಡಕ್ಕಿನ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದನ್ನು ಇನ್ನೊಂದು ಬ್ಯಾಗಲ್ಲಿ ಕಟ್ತೀನಿ, ಯಾಕಂದರೆ ಎಲ್ಲರೂ ಒಡೆದೋಗ್ಬಿಟ್ರೆ ಕಷ್ಟ. ಆಮೇಲೆ ರಾಗಿ ಬಿಸ್ಕಿಟ್ ಇಟ್ಟೆ, ಕಾಜು ಕತ್ಲಿ, ಕಾಜು ಬರ್ಫಿ ಇಟ್ಟೆ, ಚಿಕ್ಕಿಗಳನ್ನು ಸೇರಿಸಿದೆ ಸೂಟ್ ಕೇಸಲ್ಲಿ. ಹೀಗೆ ಏನೇನು ವೆರೈಟಿ ಎಷ್ಟು ವೆರೈಟಿ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 2 ಪ್ಯಾಕೆಟು, ಗುಂಟೂರು ಮೆಣಸಿನ್ಕಾಯಿ ಹಾಕಿದೆ. ಆಮೇಲೆ ಅದನ್ನೆಲ್ಲ ಒಂದು ಕವರ್ ಮಾಡಿ, ನಮ್ಮ ಸ್ವೆಟರಿಂದ ಕವರ್ ಮಾಡಿ ಕ್ಲೋಸ್ ಮಾಡಿದೆ. ಈಗ ಸೂಟ್ ಕೇಸಿಗೆ ಒಂದು ಸೈಡು ಫಿಲ್ ಮಾಡಿದೆ. ಈಗ ಇನ್ನೊಂದು ಸೈಡಿಗೆ ಮಂಡಕ್ಕಿನ ಈ ಸೈಡಿಗೆ ಇಡ್ತೀನಿ. ಮಂಡಕ್ಕಿನ ಇನ್ನೊಂದು ಬ್ಯಾಗ್ ಒಳಗೆ ಹಾಕಿ ಅದನ್ನೊಂದು ಗಂಟು ಹಾಕಿ ಬ್ಯಾಗ್ ಸೂಟ್ ಕೇಸಿಗೆ ಇಟ್ಟೆ, ಯಾಕಂದರೆ ಓಪನ್ ಆಗಬಾರ್ದಲ್ವಾ. ಆಮೇಲೆ ಆಟ ಸಾಮಾನು, ಆಮೇಲೆ ಪಾನಿಪುರಿ ಡಬ್ಬ, ಆಮೇಲೆ ಬಿಸ್ಕಿಟ್ಸು, ಕರಾಚಿ ಬಿಸ್ಕಿಟ್ಸು, ಎಲ್ಲ ಥರದ ಬಿಸ್ಕಿಟ್ಗಳನ್ನು ಎಲ್ಲ ಸೇರಿಸ್ತಾ ಇದ್ದೀನಿ ಸೂಟ್ ಕೇಸಲ್ಲಿ. ಒಂದಾಗುವಾಗ ಒಂದು ನೋಡಿ. ಆಮೇಲೆ ಧಾರವಾಡ ಪೇಡ, ಆಮೇಲೆ ಬಿಸ್ಕಿಟ್ ಪ್ಯಾಕೆಟು, ಕೊಬ್ಬರಿ ಎಣ್ಣೆ, ಆಮೇಲೆ ಏನದು ಪೆಪ್ಪರ್ಮಿಂಟು, ಆಮೇಲೆ ಜಿಮ್ ಜಾಮ್ ಬಿಸ್ಕಿಟು. ಹೀಗೆ ವೆರೈಟಿ ಒಂದಷ್ಟು ಮಕ್ಕಳು ಮರಿ ಅಂದರೆ ಎಲ್ಲ ಇರಲೇಬೇಕಲ್ವಾ. ಹಾಗೆ ಈ ಸೈಡಿಗೆ ಮೇಲೊಂದು ಸ್ವಲ್ಪ ಬಟ್ಟೆ ಕವರ್ ಮಾಡಿ, ಆಮೇಲೆ ಸೂಟ್ ಕೇಸು ದೊಡ್ಡ ಸೂಟ್ ಕೇಸ್ ಅಲ್ವಾ, ಈ ಕಡೆನೂ ಪೂರ್ತಿ ಜಾಗ ಇತ್ತು. ಅಲ್ಲೆಲ್ಲ ನಮ್ಮ ಬಟ್ಟೆನ, ಯಜಮಾನ್ರ ಬರ್ಮುಡ, ಪ್ಯಾಂಟು, ಟಾಪ್ಸು, ನನ್ನ ಬಟ್ಟೆ ಎಲ್ಲ ಒಂದಷ್ಟು ಅದಕ್ಕೆ ತುಂಬಿಸಿದೆ. ಎಲ್ಲ ತುಂಬಿಸಿ ಸೂಟ್ ಕೇಸಲ್ಲಿ ಸೈಡ್ ಜಾಗ ಇದ್ದಲ್ಲಿ ಬನಿಯನ್ಸು, ಅಂಡರ್ ಗಾರ್ಮೆಂಟ್ಸು ಇಂಥದನ್ನೆಲ್ಲ ಸೇರಿಸಿದೆ. ಎಲ್ಲ ಸೇರಿಸಿ ಒಂದು ಸೂಟ್ ಕೇಸು ಪ್ಯಾಕ್ ಮಾಡಿದೆ. ಒಂದು ಸೂಟ್ ಕೇಸು ಅಂತ ತಿಳ್ಕೊಂಡ್ರಾ? ಇಲ್ಲ ಫ್ರೆಂಡ್ಸ್, 4 ಸೂಟ್ ಕೇಸು ಪ್ಯಾಕ್ ಮಾಡಿದ್ದೀನಿ. ನಿಮಗೂ ತೋರಿಸಿದ್ದು ಒಂದು ಸೂಟ್ ಕೇಸನ್ನು, ಯಾಕಂದರೆ ಎಲ್ಲ ತೋರಿಸ್ತಾ ಕೂರೋಕ್ಕಾಗಲ್ವಲ್ಲ. 4 ಸೂಟ್ ಕೇಸ್ ಪ್ಯಾಕ್ ಅಂತ ತೋರ್ಸೋಕ್ಕಾಗತ್ತಾ? ಇಲ್ವಲ್ಲ. ಒಂದು ಸೂಟ್ ಕೇಸು ಪ್ಯಾಕ್ ಮಾಡಿದ್ದನ್ನು ನಿಮಗೆ ತೋರಿಸ್ದೆ ನಾನು. ಅಯ್ಯಪ್ಪ ಅಂತಾಯಿತು ನನಗೆ ನೋಡಿ. ಬಾರ ಅಂದರೆ ಯಮಬಾರ ಎತ್ತಿ ಅಂತೂ ಸೂಟ್ ಕೇಸು ಜಿಪ್ ಹಾಕಿ ಒಂದು ಸೈಡಿಗೆ ಟ್ಯಾಗ್ ಎಲ್ಲ ಹಾಕಿ ಒಂದು ಸೈಡಿಗೆ ಇಟ್ಟುಬಿಟ್ವಿ. ಎಲ್ಲಿಗಪ್ಪ ಇಷ್ಟೊಂದು ಸೂಟ್ ಕೇಸ್ ಪ್ಯಾಕ್ ಮಾಡ್ತಾ ಹೇಳೊಂದು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇಷ್ಟು ಪ್ರಿಪ್ರೇಷನ್ ಮಾಡಿ ನಾನು ವಿಡಿಯೋ ಹಾಕ್ತಾ ಬಂದಲ್ಲ ನಿಮಗೆ. ಎಲ್ಲ ಪ್ಯಾಕಿಂಗ್ ಮಾಡಿದೆ. ಯಾತಕ್ಕಿಷ್ಟು ಪ್ಯಾಕಿಂಗು, ಯಾತಕ್ಕಿಷ್ಟು ತಿಂಡಿ ಮಾಡಿದೆ ಅಂತೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೆ ಅಲ್ವಾ. ನೋಡಿ, ಈಗ ಎಲ್ಲ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ನಾವೀಗ ಮಗಳ ಮನೆಗೆ ನೆದರ್ಲ್ಯಾಂಡ್ಸಿಗೆ ಹೊರಟಿದ್ದೀವಿ. ನೆದರ್ಲ್ಯಾಂಡ್ಸಿಗೆ ಹೋಗ್ತಾ ಇದ್ದೀವಿ. ಈಗ ರಾತ್ರಿ ಫ್ಲೈಟ್ ಇದೆ ನಮ್ಮದು. ನೆದರ್ಲ್ಯಾಂಡ್ಸಿಗೆ ಹೊರಟಿದ್ದೀವಿ. ಅದಕ್ಕಾಗಿ ಎಲ್ಲ ಪ್ರಿಪ್ರೇಷನ್ನು, ತಿಂಡಿ ಎಲ್ಲ ನಾನು 3 ದಿವಸದಿಂದ ಮಾಡ್ತಾ ಇದ್ದೆ. ನಿಮ್ಗೆ ಹೇಳಿದ್ನಲ್ವಾ 3 ದಿವಸದ ಕ್ಲಿಪ್ಪಿಂಗ್ ಎಲ್ಲ ಒಟ್ಟು ಸೇರಿಸಿ ನಾನು ಈ ವಿಡಿಯೋ ಹಾಕ್ತೀನಿ ಅಂತ. ಹಾಗಾಗಿ 3 ದಿವಸದ ವಿಡಿಯೋಗಳನ್ನು ಎಲ್ಲ ಸೇರಿಸಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ಹಾಕಿರೋದು ನಾನು. ನೋಡಿ, ಇಷ್ಟು ಸೂಟ್ ಕೇಸೆಲ್ಲ ರೆಡಿಯಾಗಿ ಪ್ಯಾಕಿಂಗ್ ಎಲ್ಲ ಆಗಿ ಹೊರಡ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ, ಬರುತ್ತೆ ಈಗ ಕ್ಯಾಬು. ನಾವು ದೊಡ್ಡ ಮಗಳಿರುವಲ್ಲಿ ನೆದರ್ಲ್ಯಾಂಡ್ಸಿಗೆ ಹೋಗಿ 2 ತಿಂಗಳು ನೆದರ್ಲ್ಯಾಂಡ್ಸಲ್ಲಿ ಇದ್ದು ವಾಪಸ್ಸು ಭಾರತಕ್ಕೆ ಬರ್ತೀವಿ. ಭಾರತದಿಂದ ಇದು ನನ್ನ ಕೊನೆಯ ವ್ಲಾಗ. ಸದ್ಯಕ್ಕೆ ಇವತ್ತಿಗೆ ಕೊನೆಯ ವ್ಲಾಗು. ಇನ್ನು ಉಳಿದ ವ್ಲಾಗ್ ಎಲ್ಲಿ? ನೆದರ್ಲ್ಯಾಂಡ್ಸಿಂದ ಮಾಡ್ತೀನಿ. ಅಲ್ಲದೆ ನನಗೆ ಅಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ ನನಗೂ ಗೊತ್ತಿಲ್ಲ. ಒಂದಷ್ಟು ಕ್ಲಿಪ್ಪಿಂಗ್ ಎಲ್ಲ ಇಲ್ಲಿದು ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯ ನಾನು ಇಲ್ಲಿನ ವಿಡಿಯೋಗಳನ್ನು ಹಾಕ್ತೀನಿ. ಹಾಗೆಯೇ ನಿಮಗೆ ನೆದರ್ಲ್ಯಾಂಡ್ಸಿನ ಪರಿಚಯ ಮಾಡ್ತೀನಿ. ಅಲ್ಲಿ ಏನೇನಿದೆ, ಅಲ್ಲಿನ ಜೀವನ ಶೈಲಿ ಹೇಗಿರುತ್ತೆ, ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಕೂತಲ್ಲೇ ನಾನು ನೆದರ್ಲ್ಯಾಂಡ್ಸ್ ಎಲ್ಲ ಸುತ್ತಮುತ್ತ ತೋರಿಸ್ತೀನಿ. ಆದಿತ್ತಾ? ನನ್ನ ಹತ್ರ ಆದಷ್ಟು ಮಾಡ್ತೀನಿ. ಆಗುವಾಗ ನಿಮಗೆ ವಿಡಿಯೋಗಳನ್ನು ಮಾಡಿ ಖಂಡಿತ ಹಾಕ್ತೀನಿ. ನಿಮಗೂ ತಿಳಿಸ್ಕೊಡ್ತೀನಿ ಎಲ್ಲ ವಿಷಯನ, ಅಲ್ವೇನ್ರಿ? ಈಗ ನಾವು ಮಗಳ ಮನೆಗೆ ಹೋಗಿ ಅಲ್ಲಿಂದ ನಿಮಗೆ ಮುಂದಿನ ವಿಡಿಯೋಗಳನ್ನು ನೆಕ್ಸ್ಟ್ ಅಲ್ಲಿ ತಲುಪಿ ನಾನು ಮುಂದಿನ ವಿಡಿಯೋ ಹಾಕ್ತೀನಿ. ಆಯಿತಾ? ನಿಮಗೆ ನಾಳೆ ನಾವೀಗ ಹೊರಟಿರೋ ವಿಡಿಯೋ ಬರುತ್ತೆ. ನೆದರ್ಲ್ಯಾಂಡ್ಸ್ ತಲುಪಿದ ಮೇಲೆ ನೆಕ್ಸ್ಟ್ ನಾನು ಅಲ್ಲಿಗೆ ಅಡ್ಜಸ್ಟ್ ಆಗಿ ಅಲ್ಲಿನ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ನೋಡಿ ಖುಷಿ ಪಡ್ತೀರಿ, ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡಿ ಖುಷಿ ಪಡ್ತೀರಿ ಅನ್ನೋ ಭಾವನೆ ನಮಗಿದೆ. ಹಾಗಾಗಿ ಸಿಗ್ತಾ ಇರೋಣ ಮುಂದಿನ ವಿಡಿಯೋಗಳಲ್ಲಿ ನೆದರ್ಲ್ಯಾಂಡ್ಸಿಂದ. ಹಾಗೆ ಮಧ್ಯದಲ್ಲಿ ಇಲ್ಲಿಯ ವಿಡಿಯೋಗಳು ನಾನು ಬೇಕಾದಷ್ಟು ಕ್ಲಿಪ್ಪಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ನಾನು ಎಡಿಟ್ ಮಾಡಿ ನಿಮಗೆ ಮಧ್ಯೆ ಇಲ್ಲೇ ವಿಡಿಯೋಗಳನ್ನು ಕೊಡ್ತೀನಿ. ನನಗೆ ಎಷ್ಟು ಮಾಡೋಕ್ಕಾಗತ್ತೆ ಗೊತ್ತಿಲ್ಲ, ಇಲ್ಲೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಮಾಡಿದ್ದನ್ನು ನಿಮಗೆ ನಾನು ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯ್ತು ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ. ಬಾಯ್ ಎಲ್ಲರಿಗೂ. ನಮಸ್ತೆ.
ಕ್ಯಾಬ್ಗಾಗಿ ಕಾಯ್ತಾ ಇದ್ವಿ. ಕ್ಯಾಬ್ ಕೂಡ ಬಂತು. ಕ್ಯಾಬಲ್ಲಿ ಲಗ್ಗೇಜ್ ಇಟ್ಕೊಂಡು ಏರ್ಪೋರ್ಟಿಗೆ ಬಂದ್ವಿ. ಅದು ನಿಮಗೆ ತೋರಿಸ್ತೀನಿ ನಾನು. ಕ್ಯಾಬಿಗೆ ಲಗ್ಗೇಜ್ ಎಲ್ಲ ತುಂಬ್ತಾ ಇದ್ದೀವಿ. ಟ್ಯಾಕ್ಸಿಗೆ ಲಗ್ಗೇಜ್ ಹಾಕ್ಕೊಂಡು ಹಾಗೆಯೇ ಏರ್ಪೋರ್ಟಿಗೆ ಬಂದು ಏರ್ಪೋರ್ಟಲ್ಲಿ ಚೆಕ್ಕಿನೆಲ್ಲ ಮುಗಿಸಿ ಫ್ಲೈಟಿಗೆ ಕಾಯ್ತಾ ಕೂತಿದ್ದೀವಿ. ಅಷ್ಟೇ ಇವತ್ತಿನ ವಿಡಿಯೋ. ನಾವಿಲ್ಲಿಂದ ದುಬೈಗೆ ಹೋಗಿ ದುಬೈಯಿಂದ ಫ್ಲೈಟ್ ಚೇಂಜ್ ಮಾಡಿಕೊಂಡು ಆಮ್ಸ್ಟರ್ಡಮ್ ಹೋಗ್ತೀವಿ. ನಾಳೆ ಬೆಳಿಗ್ಗೆ ಈ ವಿಡಿಯೋ ನಿಮಗೆ ಸಿಗುತ್ತೆ. ಆದರೆ ನಾವಿನ್ನೂ ಆಮ್ಸ್ಟರ್ಡಮ್ ತಲುಪಿರುವುದಿಲ್ಲ. ತಲುಪಿದ ಮೇಲೆ ಎಲ್ಲ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಪುನಃ ಸಿಗ್ತೀನಿ. ಬಾಯ್ ಎಲ್ಲರಿಗೂ, ನಮಸ್ತೆ.